ಭಾವನೆ. ಇದು ಎಲ್ಲಾ ರೀತಿಯಲ್ಲೂ ನಿರ್ಣಾಯಕ ಅಂತ ಅನ್ನಿಸ್ತಿದ್ಯಾ ರಮೇಶ್? ಯಾಕೆಂದ್ರೆ ರಾಜಕೀಯವಾಗಿಯೂ ಕೂಡ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಸಾಕಷ್ಟು ಹಗ್ಗಜಗ್ಗಾಟಗಳು ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಇವತ್ತಿನ ಈ ತೀರ್ಪು ಏನಿದೆ ಅದರ ಪ್ರಭಾವ ಜಾಸ್ತಿ ಇರುತ್ತಾ? ಖಂಡಿತ ಭಾವನಾ. ಅಂದ್ರೆ ಈ ಪ್ರಕರಣದಲ್ಲಿ ಅಂದ್ರೆ ಮೂಡಾದಿಂದ 14 ಸೈಟ್ಗಳೇನು ಪಡ್ಕೊಳ್ಳಲಾಗಿದೆ, ಅದರಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಅತ್ಯಂತ ದೊಡ್ಡದಾಗಿದೆ. ಅವರಿಗೆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳು ಅವರ ಪ್ರಭಾವಕ್ಕೊಳಗಾಗಿ ಈ ರೀತಿಯಾದಂತ 14 ಸೈಟ್ಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಮತ್ತೆ ಅಕ್ರಮವಾಗಿ ಅನ್ಡ್ಯೂ ಪ್ರಾಫಿಟ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಪ್ರಮುಖವಾದ ಆರೋಪ ಇತ್ತು. ಆ ನಿಟ್ಟಿನಲ್ಲಿ ಲೋಕಾಯುಕ್ತ ಈಗಾಗಲೇ ಪ್ರಕರಣವನ್ನ ಒಂದ್ ವೇಳೆ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿರುವಂತದ್ದು, ಅದರಲ್ಲಿ ಯಾವುದೇ ರೀತಿಯಂತ ಆರೋಪಗಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕ್ಲೋಸರ್ ರಿಪೋರ್ಟ್ ಅನ್ನ ಸಲ್ಲಿಸಿದೆ. ಜೊತೆಗೆ ಮತ್ತೊಂದು ಕಡೆ ಈ ಪ್ರಕರಣ ಸಿಬಿಐಗೆ ನೀಡಬೇಕು ಅಂತೇಳಿ CMI ಕೃಷ್ಣ ಅವರೇನು ಅರ್ಜಿಯನ್ನು ಸಲ್ಲಿಸಿದ್ರು, ಅದು ಕೂಡ ವಜಾ ಆಗಿರುವಂತದ್ದು. ಈಗ ಉಳಿದಿರುವಂತದ್ದು ಕೇವಲ ಇಡಿ ತನಿಖೆ ಮಾತ್ರ. ಈ ತನಿಖೆ ಮಾಡೋ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳಿಗೆ ಸಮನ್ಸನ್ನ ಕೊಟ್ಟು ಅಂತ ಅವ್ರನ್ನ ವಿಚಾರಣೆಗೊಳಪಡಿಸಲಾಯಿತು. ಆದ್ರೆ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರ ಸಮನ್ಸನ್ನ ಕೂಡ ಹೈಕೋರ್ಟ್ ರದ್ದು ಮಾಡಿತ್ತು. ಆ ಬಳಿಕ ಈಗ ಶ್ರೀಮತಿ ಪಾರ್ವತಿ ಅವರು ಮತ್ತೆ ಸುರೇಶ್ ಅವರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಈ ಅರ್ಜಿಗಳ ಸಂಬಂಧಪಟ್ಟಂತೆ ಅವ್ರಿಗೇನಾದ್ರು ಒಂದ್ ರೀತಿ ಅವ್ರ ಕೈ ಮೇಲಾಗಿದ್ದೆ ಅದಲ್ಲಿ ಅಥವಾ ಸಮನ್ಸನ್ನ ರದ್ದು ಮಾಡಿದ್ದೆ ಅದಲ್ಲಿ ಇಲ್ಲ ಒಂದ್ ಕಡೆ ಇಡಿ ತನಿಖೆಗೆ ಸಾಕಷ್ಟು ಹಿನ್ನಡೆ ಆಗುತ್ತೆ. ಮತ್ತೆ ಮುಂದುವರೆದಂತೆ ಮತ್ತೆ ನೋಟಿಸ್ ಕೊಡುವಂತದ್ದಾಗ್ಲಿ ಅಥವಾ ಸಿದ್ದರಾಮಯ್ಯನವರವರೆಗೂ ನೋಟಿಸ್ ಅನ್ನ ಕೊಟ್ಟು ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸುವಂತ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತೇನಾದ್ರೂ ಶ್ರೀಮತಿ ಪಾರ್ವತಿ ಅವರಿಗೆ ಈ ಪ್ರಕರಣದಲ್ಲಿ ಅವ್ರಿಗೆ ಏನಾದ್ರು ಅವ್ರ ಪರ ಆದೇಶ ಬಂದಿದ್ದೆ ಅದಲ್ಲಿ ಈ ಒಂದು ಮೂಡ ಅನ್ನುವಂತ ಸುಳಿಯಲ್ಲಿ ಸಿಗಾಕೊಂಡಿದ್ದಂತ ಸಿದ್ದರಾಮಯ್ಯ ಅವರ ಕುಟುಂಬ ಒಂದು ಹಂತಕ್ಕೆ ಒಂದು ರಿಲೀಫ್ ಅನ್ನು ಪಡ್ಕೊಂಡಂತಾಗುತ್ತೆ. ಅದು ಒಂದ್ ವೇಳೆ ಏನಾದ್ರೂ ವಿಚಾರಣೆಗೆ ಹಾಜರಾಗಬೇಕು ಅಥವಾ ಸಮನ್ಸನ್ನ ಕೊಟ್ಟಿರುವಂತದ್ದು ಸರಿ ಅನ್ನುವಂತ ಆದೇಶವನ್ನು ಹೈಕೋರ್ಟ್ ಮಾಡಿದ್ದೆ ಆದಲ್ಲಿ ಪಾರ್ವತಿ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಮುಂದುವರೆದಂತೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಇಡಿ ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇಡಿ ತನಿಖೆ ಅದು ಲೋಕಾಯುಕ್ತ ತನಿಖೆಗಿಂತ ವಿಭಿನ್ನವಾದಂತ ತನಿಖೆ ಇರ್ತದೆ. ಸೊ ಆ ಒಂದು ತನಿಖೆಯನ್ನ ಎದುರಿಸುವಂತದ್ದಾಗ್ಲಿ ಅಥವಾ ಅಲ್ಲಿ ಏನಾದ್ರೂ ಅವರ ವಿರುದ್ಧ ಆರೋಪ ಸಾಬೀತಾಯ್ತು ಅನ್ನುವಂಥದ್ದಾದ್ರೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಆಗ್ಲಿ ಅಥವಾ ಇಷ್ಟು ವರ್ಷ ಅವ್ರೇನೋ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲ ಅನ್ನುವಂತ ರೀತಿ ಏನು ಬಂದಿದ್ರು, ಆ ಒಂದು ವರ್ಚಸ್ಸಿಗೆ ಇಲ್ಲಿ ಒಂದ್ ಕಡೆ ಈ ಪ್ರಕರಣದ ಅಂದ್ರೆ ಧಕ್ಕೆ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಇವತ್ತು ಹೈಕೋರ್ಟ್ ನೀಡುವಂತ ಆದೇಶ ಏನಿದೆ ಅದರಲ್ಲಿ ಈ ಆದೇಶದಲ್ಲಿ ಪಾರ್ವತಿ ಅವರ ಪರವಾದಂತ ಆದೇಶ ಬಂದಿದೆ. ಅದರಲ್ಲಿ ಒಂದ್ ಕಡೆ ಈ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಕುಟುಂಬ ಮತ್ತೆ ಈ ಒಂದು ಆರೋಪದಲ್ಲಿ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಎಲ್ರಿಗೂ ಕೂಡ ಒಂದು ನಿಟ್ಟುಸಿರು ಬಿಟ್ಟಂತೆ ಆಗುತ್ತೆ. ಸೊ ಅದು ಪರ ಆಗುತ್ತಾ ವಿರೋಧ ಆಗುತ್ತಾ ಅಥವಾ ಯಾವ ಕಾರಣಗಳನ್ನು ನೀಡಿ ಹೈಕೋರ್ಟ್ ಯಾವ ರೀತಿಯಾದ ಆದೇಶವನ್ನು ಮಾಡುತ್ತೆ ಅನ್ನೋದು ಕೆಲವೊಂದು ಗೊತ್ತಾಗಬೇಕಾಗಿರುವಂತದ್ದು. ಭಾವನಾ. ರೈಟ್ ರಮೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಕೆಲವೇ ಹೊತ್ತಿನಲ್ಲಿ ನ್ಯಾಯಾಲಯದಿಂದ ಆದೇಶ ಹೊರಬೀಳುತ್ತೆ. ಟೆನ್ಷನ್ ಕೊಡುತ್ತಾ ಅಥವಾ ರಿಲೀಫ್ ಕೊಡುತ್ತಾ ನ್ಯಾಯಾಲಯದ ಆದೇಶ ಅನ್ನೋದು ಸದ್ಯಕ್ಕೆ ಇರುವ ಪ್ರಶ್ನೆ. ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಅರ್ಜಿಯ ತೀರ್ಪು ಮತ್ತು ಸಚಿವ ಬೈರತಿ ಸುರೇಶ್ ಅರ್ಜಿಯ ತೀರ್ಪು ಎರಡೂ ಕೂಡ ಈಗ ಟೆನ್ಷನ್ ಹೆಚ್ಚು ಮಾಡಿದೆ. ಇಡಿ ನೀಡಿರುವ ಸಮನ್ಸ್ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ರು ಇವರು. ವಾದ ಪ್ರತಿವಾದಗಳನ್ನ ಆಲಿಸಿ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು. ಕೆಲವೇ ಕ್ಷಣಗಳಲ್ಲಿ ಪಾರ್ವತಿ ಸಲ್ಲಿಸಿದ್ದ ಅರ್ಜಿಯ ಆದೇಶ ಹೊರಬೀಳುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.